ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು 2ನೇ ತಾರೀಕು ಸೋಮವಾರ ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆಯ ಆಡಳಿತದ ವತಿಯಿಂದ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ, ಇದರ ಜೊತೆಗೆ ನಮ್ಮ ಸರ್ಕಾರದ ಮುಖ್ಯವಾದಂತಹ ಕಾರ್ಯಕ್ರಮಗಳೇನಿದ್ದಾವೆ ಆ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನರಿಗೆ, ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಸಂಬಂಧಪಟ್ಟ ಅನೇಕ ಜನ ಸಚಿವರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೆಜೆ ಜಾರ್ಜ್ ಅವರು, ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ ಅವರು, ಯದುರಾಯ ಸ್ವಾಮಿ ಅವರು, ಸಂತೋಷ್ ಲಾಡ್ ಅವರು, ಜಮೀರ್ ಅಹಮದ್, ಮಲ್ಲಿಕಾರ್ಜುನ್ ಅವರು. ನಂತರ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ನಮ್ಮ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಸೋಮಣ್ಣವರು, ಇವರೆಲ್ಲರೂ ಕೂಡ ಆಗಮಿಸೋರಿದ್ದಾರೆ. ಇದರ ಅಧ್ಯಕ್ಷತೆಯನ್ನ ಸ್ಥಳೀಯ ಶಾಸಕರಾದ ಮಾನ್ಯ ಜ್ಯೋತಿ ಗಣೇಶ್ ಅವರು ವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸುಮಾರು 900 ಕೋಟಿ ರೂಪಾಯಿ, 938 ಕೋಟಿ ರೂಪಾಯಿಯಷ್ಟು 825 ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಹಾಕುವಂತ ಕಾರ್ಯಕ್ರಮ. 94 ಕೋಟಿ ವೆಚ್ಚದಲ್ಲಿ 66 ನೂತನ ಕಾಮಗಾರಿಗಳಿಗೆ ಉದ್ಘಾಟನೆ, ಇವೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥವು. ಇದರ ಜೊತೆಯಲ್ಲಿ ಸುಮಾರು 1.5 ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ಕೊಡ್ತಕ್ಕಂಥ, ಅಂದ್ರೆ ಈ ಸಲಕರಣೆಗಳು, ಧನ ಸಹಾಯ, ಚೆಕ್ಗಳು. ಅನಂತರ ನಮ್ಮ ಕಂದಾಯ ಇಲಾಖೆಯಿಂದ ಏನು ಈ ಸ್ವತ್ತುಗಳು ಮತ್ತು ಅವರಿಗೆ ಹಕ್ಕುಪತ್ರಗಳು, ಇವೆಲ್ಲವನ್ನು ಕೂಡ ನಾವು ವಿತರಣೆಯನ್ನು ಮಾಡ್ತೇವೆ. ತಮಗೆ ಆಶ್ಚರ್ಯ ಕೂಡ ಆಗಬಹುದು, ಈಗಾಗಲೇ ನಮ್ಮಲ್ಲಿ ಈಗ ಕೃಷಿ ಇಲಾಖೆಯಲ್ಲಿ ಉದಾಹರಣೆಗೆ ನಾನು ಗಮನಕ್ಕೆ ತರುವಂತದ್ದು 56 ಟ್ರ್ಯಾಕ್ಟರ್ಗಳು ಕೃಷಿ ಇಲಾಖೆ ಒಂದರಲ್ಲಿ. ಅದರಲ್ಲಿ ಡೀಸೆಲ್ ಇಂಜಿನ್ಗಳು ಕೊಡ್ತಕ್ಕಂಥದ್ದು ಕೃಷಿ ಭಾಗ್ಯ ಕಾರ್ಯಕ್ರಮದಲ್ಲಿ 400 ಡೀಸೆಲ್ ಇಂಜಿನ್ ಕೊಡ್ತೇವೆ. ಪಿವಿಸಿ ಪೈಪ್ಗಳು ಸುಮಾರು 820 ಪೈಪ್ಗಳು. ನೀರಾವರಿ, ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಟ್ಗಳು 25,000 ಸೆಟ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಅದೇ ಪ್ರಕಾರ ಎಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲಿ ಕೂಡ ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿ ಮತ್ತು ಪವರ್ ಫೀಡರ್ಸು, ಬ್ರಷ್ ಕಟರ್ಸು, ತಳ್ಳುವ ಗಾಡಿ, ಮಿನಿ ಟ್ರ್ಯಾಕ್ಟರ್ 61 ಮಿನಿ ಟ್ರ್ಯಾಕ್ಟರ್ಗಳು, ಆಮೇಲೆ ಪವರ್ ಟಿಲ್ಲರ್ಸು. ರೇಷ್ಮೆ ಇಲಾಖೆಯಲ್ಲಿ
2141 ಫಲಾನುಭವಿಗಳಿಗೆ ಸೋಂಕು ನಿವಾರಣಾ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು. ಮೀನುಗಾರಿಕೆ ಇಲಾಖೆಯಲ್ಲಿ ವಿಕಲಚೇತನ ಅಂದ್ರೆ ಏನು ಇಲಾಖೆ ಇದೆ, ನಾಗರಿಕರ ಸಬಲೀಕರಣ ಅಂತೇಳಿ ಸುಮಾರು 200 ತ್ರಿಚಕ್ರ ವಾಹನಗಳನ್ನು ಕೊಡ್ತಕ್ಕಂಥದ್ದು. ನಂತರ ಗ್ರಾಮೀಣ ಕೈಗಾರಿಕೆಯಲ್ಲಿ ಮರಗೆಲಸ ಮಾಡೋರಿಗೆ, ಗಾರೆ ಕೆಲಸ ಮಾಡೋರಿಗೆ, ಡೋಬಿ ಕೆಲಸ ಮಾಡೋರಿಗೆ, ಆಮೇಲೆ ಕ್ಷೌರಿಕ ಕೆಲಸ ಮಾಡೋರಿಗೆ, ಇವರಿಗೆಲ್ಲರಿಗೂ ಕೂಡ ಅವರಿಗೆ ಕೊಡ್ತಕ್ಕಂಥ ಕಿಟ್ಗಳು ಸುಮಾರು ದೇವರಾಜ ಅರಸು ನಿಗಮದಿಂದ 200 ಹೊಲಿಗೆ ಯಂತ್ರಗಳನ್ನು ಕೊಡ್ತೇವೆ. ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ ನಮ್ಮ ಕಾರ್ಯಕ್ರಮ ಇದೆ. ಅದರಲ್ಲಿ ಸುಮಾರು 170 ಟ್ಯಾಕ್ಸಿಗಳನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪಂಪು ಮೋಟರ್ಸ್ ಕೊಡ್ತಕ್ಕಂಥದ್ದು. ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಮೆಷಿನ್ ಟೂಲ್ಸ್, ವೆಲ್ಡಿಂಗಿಗೆ ಟೂಲ್ ಕಿಟ್ಟು, ಆಮೇಲೆ ಟೈಲ್ ಲೇಯರ್ ಟೂಲ್ ಕಿಟ್ಟು ಅವರಿಗೆ ಉಪಯೋಗ ಆಗುವಂತಹದ್ದನ್ನ ಸುಮಾರು 1000 ಜನರಿಗೆ ಅದರಲ್ಲಿ ಕೂಡ ಕೊಡ್ತಾ ಇದ್ದೇವೆ. ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಕಿಟ್ ಅಂತ ಹೇಳಿ ಅದು 1,500. ಒಟ್ಟು ಫಲಾನುಭವಿಗಳು 1,50,000 ಫಲಾನುಭವಿಗಳನ್ನ ಗುರ್ತು ಮಾಡಿ ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದೆ. ಈಗ 170 ಟ್ಯಾಕ್ಸಿಗಳು ಅಂದ್ರೆ 170 ಟ್ಯಾಕ್ಸಿಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಟ್ರ್ಯಾಕ್ಟರ್ಗಳು 200 ಟ್ರ್ಯಾಕ್ಟರ್ 200 ಟ್ರ್ಯಾಕ್ಟರ್ನು ಕೂಡ ಇಷ್ಟು ಎಲ್ಲ ಡಿಸ್ಪ್ಲೇ ಮಾಡ್ತೀವಿ. ಬಹುಶಃ ಇಡೀ ರಾಜ್ಯದಲ್ಲಿ ಇಷ್ಟು ಬೃಹತ್ತಾದ ಕಾರ್ಯಕ್ರಮ, ಗುರುತಿಸಿ ಅವರಿಗೆ ಹಂಚಿಕೆ ಮಾಡತಕ್ಕಂಥ ಕಾರ್ಯಕ್ರಮ ನಾವು ಏನು ಕಳೆದ ಬಾರಿ 8 ತಿಂಗಳ ಕೆಳಗೆ ಮಾಡಿದ್ದೆವು, ಜಾನ್ವರಿ ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಏನು ನಾವು ಮಾಡಿದ್ದು ಅದು ಒಂದು ಭಾಗ. ಇದು ಮತ್ತೆ 2ನೇ ಬಾರಿ ಇಂಥದ್ದೊಂದು ಅತಿ ದೊಡ್ಡ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಫಲಾನುಭವಿಗಳನ್ನ ನಾವು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ಸರ್ಕಾರದಲ್ಲಿ, ಬಜೆಟರಿ ಪ್ರೋಗ್ರಾಮ್ಸ್ ಇದೆಲ್ಲ ಸರ್ಕಾರದ ಕಾರ್ಯಕ್ರಮಗಳು, ಇದೆಲ್ಲ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಸಂದೇಶನೂ ಕೂಡ ಹೋಗಬೇಕು. ಜೊತೆಗೆ ನಮ್ಮ ಟೀಕೆ ಟಿಪ್ಪಣಿಗಳು, ಬಹಳ ಜನ ಟೀಕೆ ಟಿಪ್ಪಣಿಗಳು, ಸರ್ಕಾರ ಏನು ಕಾರ್ಯಕ್ರಮ ಮಾಡ್ತಿಲ್ಲ, ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತಕ್ಕಂಥದ್ದು ಹೇಳುವಂಥದ್ದು. ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರವಾಗಿ ಈ ಕಾರ್ಯಕ್ರಮ ಆಗ್ತದೆ. ನಾವು ಮಹಿಳೆಯರಿಗೆ ಬಹಳ ಹೆಚ್ಚಿನ ಪ್ರಾತಿನಿಧ್ಯವನ್ನು ನಮ್ಮ ಸರ್ಕಾರದಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ, ಶಕ್ತಿ ಕಾರ್ಯಕ್ರಮ, ಇವೆಲ್ಲ ವಿಶೇಷವಾಗಿ ಗ್ಯಾರಂಟಿ ಕಾರ್ಯಕ್ರಮಗಳು, ಮಹಿಳೆಯರಿಗೆ ಉದ್ದೇಶಿತ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗಿರ್ತಕ್ಕಂಥದ್ದು. ಯಾರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಅವರು ಕೂಡ ಈ ಕಾರ್ಯಕ್ರಮಗಳನ್ನ ತಗೊಂಡು ಅದನ್ನ ಅನುಷ್ಠಾನ ಮಾಡುವಂತದ್ದನ್ನ ಇಲ್ಲಿ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ಮಹಿಳೆಯರಿಗೆ ನಮ್ಮ ಸಂಜೀವಿನಿ ಕಾರ್ಯಕ್ರಮ ಮಹಿಳೆಯರಿಗೆ ಏನು ನಾವು ನಮ್ಮ ಸರ್ಕಾರ ಕೊಟ್ಟಿದೆ. ಕಳೆದ ಬಾರಿ 30 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಸುಮಾರು 1,30,000 ಹೆಣ್ಮಕ್ಳಿಗೆ ಹಣ ಕೊಟ್ಟಿದೆ. ಈ ಬಾರಿ 40 ಕೋಟಿ ರೂಪಾಯಿಯನ್ನು ಕೊಟ್ಟರು. 40,000 ಜನರಿಗೆ 40 ಕೋಟಿ ರೂಪಾಯಿ ಹಣವನ್ನ ಚೆಕ್ಗಳ ಮೂಲಕ ಇವತ್ತು ನಾಳೆ ಬರುವ 2ನೇ ತಾರೀಕಲ್ಲಿ ಹಂಚ್ತೇವೆ. ಅಂದ್ರೆ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು, ಮಹಿಳೆಯರಿಗೂ ಸ್ವಾವಲಂಬಿಗಳಾಗಬೇಕು. ಹಾಗೆ ಅಂತೇಳಿ ಏನು ಸುಮ್ಮನೆ ಕಾರ್ಯಕ್ರಮಗಳನ್ನು ನಾವು ಹಿಂದೆ ಪ್ರಾರಂಭ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ನಮ್ಮ ಸ್ತ್ರೀಶಕ್ತಿ ಕಾರ್ಯಕ್ರಮವನ್ನು ಇದೇ ನಮ್ಮ ಹೆಬ್ಬೂರಿನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ನಾವು ಮಹಿಳೆಯರಿಗೆ ಉದ್ದೇಶಿತ ಕಾರ್ಯಕ್ರಮಗಳನ್ನೇ ಕೊಟ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಈ ಕಾರ್ಯಕ್ರಮ ಕೂಡ ನಾಳೆ ಬರುವಂತಹ ದಿವಸದಲ್ಲಿ 40 ಕೋಟಿ ರೂಪಾಯಿ, ಸುಮಾರು 40,000 ಜನ ಹೆಣ್ಮಕ್ಳಿಗೆ
ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮದಲ್ಲಿ ಆಗಿದೆ. ಈಗ ರೆವಿನ್ಯೂ ಇಲಾಖೆಯಿಂದ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಬಹಳ ದಿವಸ ಪೆಂಡಿಂಗ್ ಆಗಿದೆ, ಅದಾಗಿದೆ, ಇದಾಗಿದೆ. 5,000 ಹಕ್ಕುಪತ್ರಗಳು ನಮ್ಮಲ್ಲಿ ರೆಡಿಯಾಗಿದ್ದಾವೆ. ರಾಜ್ಯದಲ್ಲಿ ಒಂದು ಸೆಂಟ್ರಲೈಸ್ಡ್ ಕಾರ್ಯಕ್ರಮ ಇಡೀ ರಾಜ್ಯದ್ದು ಮಾಡಬೇಕು ಅಂತೇಳಿ ಕಂದಾಯ ಸಚಿವರು ಉದ್ದೇಶ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಜಿಲ್ಲೆಗೂ ಕೂಡ ನೀವು ಅಲ್ಲೇ ಕೊಡಬೇಕು ಅಂತ ನಾನು ಅವರಿಗೆ ಮನವಿಯನ್ನು ಮಾಡಿ ನಾವು ಒಂದು 2,000 ಸಿಂಬಾಲಿಕ್ ಆಗಿ ಕೊಡ್ತೀವಿ, ಮಿಕ್ಕಿದೆಲ್ಲ ಅಲ್ಲಿ ಕೊಡಬಹುದು ಅಂತೇಳಿ 2,000 ಹಕ್ಕುಪತ್ರಗಳನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಅದನ್ನು ಕೂಡ ಹಂಚ್ತೇವೆ.